भारत माता की भारतीय जनता पक्षಕ್ಕೆ ಪಕ್ಷಕ್ಕೆ ನರೇಂದ್ರ ಮೋದಿಜಿ ಅವರಿಗೆ ಹೆಗಡೆ ಅವರಿಗೆ ಹರ ಹರ ಹರ. ಈ ಸರ್ಕಾರದ ವಿರುದ್ಧ ಇವತ್ತ ನಡೆದಿರ್ತಕ್ಕಂಥ ಇದು ಒಂದು ಏನು ಧರ್ಮಸ್ಥಳದ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಸರ್ಕಾರ ಮಾಡಿತ್ತು. ಇದು ಇಲ್ಲಿಗೆ ನೀವು ಅಪಪ್ರಚಾರ ನಿಲ್ಲಿಸದೇ ಇದ್ರೆ ನೀವು ಮತ್ತು ಎಡಪಂಥೀಯರು ಇಡೀ ದೇಶ ತುಂಬ ಇದು ಇವತ್ತೇನು ನಡೆದದಲ್ಲ, ಇಡೀ ರಾಜ್ಯ ತುಂಬ ಇದಕ್ಕಿಂತ ಉಗ್ರವಾದಂಥ ಒಂದು ಹೋರಾಟ ಈ ರಾಜ್ಯದಲ್ಲಿ ನಡೆದಿತ್ತು ಅನ್ನತಕ್ಕಂಥ ಒಂದು ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡಲಿಕ್ಕೆ ನಾನು ಬಯಸ್ತೀನಿ. ಯಾಕಂತಂದರೆ ನೀವು ಇವತ್ತು ಭಾಳ ನೀವು ತಿಳ್ಕೊಂಡಿದ್ರಿ. ನೀವೇನಪ್ಪ ಅಂದ್ರೆ ಕಾಂಗ್ರೆಸ್ನವ್ರು ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವ್ರಿಗದ. ಅವ್ರೇನು ದಲಿತರು ಮತ್ತು ಹಿಂದುಳಿದವರು ಅವರು ಹಿಂದೂಗಳಲ್ಲ. ಅವ್ರೇನು ಕಾಂಗ್ರೆಸ್ನವರ? ಏನೋ ಪಾಪ ನಿಮಗೆ ಓಟ್ ಹಾಕ್ಯಾವು ಹಿಂದೂ ಅಂತ ಹೇಳಿ ತಲೆ ಕೆಟ್ರೆ ನಿಮ್ದು ಎಲ್ಲ ದೋತ್ರ ಹಾರ್ತದೆ. ನಿಮ್ಮ ಲುಂಗಿ ಭಾಳ ಎಚ್ಚರದಿಂದ ಇದನ್ನು ಮಾಡಿರಿ. ಅವರು ಸಹಿಸ್ಕೊಂಡದಾರೆ ಎಲ್ಲರೂ. ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರು ಹಿಂದೂಗಳಲ್ಲ, ದಲಿತರು ಹಿಂದೂಗಳಲ್ಲ, ಬ್ಯಾಕ್ವರ್ಡ್ ಕ್ಲಾಸ್ ಹಿಂದೂಗಳಲ್ಲ, ಮುಸ್ಲಿಮರಾದರೆ ಹಿಂದೂಗಳಾಗಿರಲಿಕ್ಕಿಲ್ಲ. ಮಿಕ್ಕಿದವರೆಲ್ಲ ಹಿಂದೂಗಳು. ನೀವು ಈ ರೀತಿ ಮಾಡಿದ್ರೆ ಅವ್ರ ತಲೆ ಕೆಡೋದಿಲ್ಲ. ನೀವು ನೋಡಿ ಇದನ್ನು ಏನು ಮಾಡ್ತೀರಿ, ಇದು ಇಲ್ಲಿಗೆ ನಿಂದಿರಿಸಿ. ನೀವು ನಿಜವಾಗಿ ಇದಕ್ಕೆ ಯಾರು ತಪ್ಪಿಸ್ತರು ಅಂಥೇಳಿ ತಿಳ್ಕೊಬೇಕಾದ್ರೆ ಇದು ನಮ್ಮ ಕೇಂದ್ರ ಸರ್ಕಾರದ ಯಾವುದೋ ಒಂದು ಇನ್ವೆಸ್ಟಿಗೇಷನ್ಗೆ ನೀವು ಬರೀರಿ. ಅದನ್ನು ಆರ್ಡರ್ ಮಾಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಅದನ್ನು ಮಾಡ್ತೇವೆ. ಆವಾಗ ನೀವು ಯಾರು ದೋಷಿ ನಿರ್ದೋಷಿ ಅನ್ನೋದು ಗೊತ್ತಾಗ್ತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ಇದು ವೀರೇಂದ್ರ ಹೆಗ್ಗಡೆಯವರ ಸಂಸ್ಥಾನದ ವಿರುದ್ಧ ಏನು ಇದನ್ನು ಎತ್ತು ಕಟ್ಟಿದ್ರಿ ಮಾಡ್ಲಿಕ್ಕೆ ಇದು ಸರಿ ಅಲ್ಲ. ಇದು ಯಾರೂ ಒಪ್ಪೋದಿಲ್ಲ. ಅವತ್ತು ಪುಣ್ಯಾತ್ಮ ನೋಡಿರಿ, ಈ ರಾಜ್ಯಕ್ಕೆ ಏನು ಹಿಂದೆನೂ ಕೂಡ ಏನು ಜಿಲ್ಲಾ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ತಂದಾಗ ಅತ್ಯಂತ ಮುತುವರ್ಜಿ ವಹಿಸಿ ಇಡೀ ರಾಜ್ಯದ ತುಂಬ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಅದು ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಇರ್ತಕ್ಕಂಥವನು ಶಿವ ಅಟ್ಲೀಸ್ಟು ನಮಗೆ ನೀವು ಹೆದರದೇ ಇದ್ರೆ ಆ ಶಿವಗೇರೆ ಹೆದರ್ರಿ. ಇಲ್ಲ ಅಂದ್ರೆ ಅವನು ಮೂರನೇ ಕಣ್ಣು ತೆಗೆದಂದ್ರೆ ನೀವು ಯಾರೇ ಉಳಿತೀರಾ? ಶಿವಂದು ಯಾರೂ ಉಳಿಯೋದಿಲ್ಲ. ಅದಕ್ಕೆ ಎಚ್ಚರಿಕೆಯ ಮಾತು ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ನೀವು ಇದೇ ರೀತಿ ಮಾಡಿದ್ರೆ ನನ್ನ ಅಪ್ರಾಣೆ ನೀವು ಈ ಜನ್ಮದಾಗ ಇನ್ನು ಮುಂದೆ ಅಧಿಕಾರಕ್ಕೆ ಬರೋದಲ್ಲ. ದೇಶದಾಗ ಮುಗಿದದ, ಇನ್ನು ಇಲ್ಲಿನೂ ಮುಗಿತದೆ. ಇದು ಧರ್ಮಸ್ಥಳದಲ್ಲಿ ನೋಡಿ ಸುಮಾರು ನಮ್ಮ ಪಕ್ಷದ ಅಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯದ ಒಂದು ಕನಿಷ್ಠ ಪಕ್ಷ 1,00,000 ಜನ ಅಲ್ಲಿ ಸೇರ್ತಕ್ಕಂಥದ್ದು 1ನೇ ತಾರೀಕಿಗೆ ಆಗ್ತದೆ. ನಾವು ಎಲ್ಲರೂ ಹೊರಟಿದ್ದೇವೆ. ನಾವು ಅಟ್ಟೆ ಅಲ್ಲ, ಇಡೀ ಜಿಲ್ಲಾದಾಗಿನ ಕಾರ್ಯಕರ್ತ ಎಲ್ಲರೂ ಹೊರಟಿದ್ದೇವೆ.